ಸಿಎಲ್ಪಿ ಸಭೆಗೆ ಸಿದ್ದು ಗೈರು, ಡಿಕೆಶಿಗೆ ಶಾಕ್. ಏನಿದು ಸಿದ್ದರಾಮಯ್ಯ ಸೈಲೆಂಟ್ ಮೂವ್? ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಗ್ ಟೆನ್ಷನ್. ಕರ್ನಾಟಕ ರಾಜಕೀಯ ಅಂದಮೇಲೆ ಅಲ್ಲಿ ದಿನಕ್ಕೊಂದು ಟ್ವಿಸ್ಟು, ದಿನಕ್ಕೊಂದು ಹೈ ಡ್ರಾಮಾ ಇರಲೇಬೇಕಲ್ವಾ? ಸರ್ಕಾರ ಬಂದಾಯ್ತು, ಮಂತ್ರಿಗಳ ಪಟ್ಟಿ ರೆಡಿ ಆಯ್ತು, ಆಡಳಿತವೂ ನಡೀತಿದೆ. ಆದ್ರೆ ವಿಧಾನಸೌಧದ ಅಂಗಳದಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ಮಾತ್ರ ಆಗಾಗ ಹೊರಬರ್ತಾನೆ ಇರುತ್ತೆ. ಇವತ್ತು ನಾವು ಚರ್ಚೆ ಮಾಡೋಕೆ ಹೊರಟಿರೋ ವಿಷಯ ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ನಡೆದ ಶಾಸಕಾಂಗ ಪಕ್ಷದ ಸಭೆಗೆ ಮಾಜಿ ಸಿಎಂ ಹಾಗೂ ಹಿರಿಯ ನಾಯಕ ಸಿದ್ದರಾಮಯ್ಯನವರು ಗೈರು ಹಾಜರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ರಿಯವಾಗಿ ಸಭೆ ನಡೆಸುತ್ತಿರಬೇಕಾದ್ರೆ ಸಿದ್ದರಾಮಯ್ಯನವರ ಈ ನಡೆ ರಾಜ್ಯದ ನಾಯಕರ ನಿದ್ದೆಗೆಡಿಸಿದೆ. ಸರ್ಕಾರ ರಚನೆಯಾದ ಬಳಿಕ ಸಿದ್ದರಾಮಯ್ಯನವರು ಕಾಯ್ದುಕೊಳ್ಳುತ್ತಿರುವ ಈ ಅಂತರದ ಹಿಂದಿರುವ ಅಸಲಿ ಕಥೆಯೇನೋ? ಇದು ಬರೀ ಒಂದು ಸಭೆಗೆ ಗೈರಾದ ವಿಷಯನಾ ಅಥವಾ ಕಾಂಗ್ರೆಸ್ ಒಳಗೆ ಹೊಗೆಯಾಡುತ್ತಿರುವ ಭಿನ್ನಾಭಿಪ್ರಾಯದ ಸೂಚನೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಡೀಟೇಲ್ ಆಗಿ ಅನಲೈಸಿಸ್ ಮಾಡೋಣ. ಸ್ನೇಹಿತರೆ, ಮೊದಲು ಈ ಸಿಎಲ್ಪಿ ಸಭೆಯ ಇನ್ಸೈಡ್ ಕತೆ ಏನು ಅಂತ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಶಾಸಕಾಂಗ ಪಕ್ಷದ ಸಭೆ ಅಂದ್ರೆ ಅದು ಅತ್ಯಂತ ಪ್ರಮುಖವಾದದ್ದು. ಸರ್ಕಾರದ ನಿರ್ಧಾರಗಳು, ಶಾಸಕರ ಅಸಮಾಧಾನ, ಮುಂಬರುವ ಯೋಜನೆಗಳು ಹಾಗೂ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ಮಾಡೋಕೆ ಈ ಸಭೆ ಕರೆಯಲಾಗುತ್ತೆ. ಆದ್ರೆ ಈ ಬಾರಿಯ ಸಭೆಗೆ ಸಿದ್ದರಾಮಯ್ಯನವರು ಬರದೇ ಇರೋದು ಪ್ರತಿಯೊಬ್ಬರ ಗಮನ ಸೆಳೆದಿದೆ. ಸಭೆಯನ್ನ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುನ್ನಡೆಸಲಾಯಿತು. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅವರಿಗೆ ಬೇರೆ ಪ್ರಮುಖ ಕೆಲಸವಿತ್ತು ಅಥವಾ ಆರೋಗ್ಯದ ಕಾರಣ ಅಂತ ಸಮಜಾಯಿಷಿ ನೀಡುತ್ತಿರಬಹುದು. ಆದ್ರೆ ರಾಜಕೀಯ ವಿಶ್ಲೇಷಕರು ಮಾತ್ರ ಇದನ್ನ ಬರೀ ಒಂದು ಸಾಮಾನ್ಯ ಗೈರು ಹಾಜರಿ ಅಂತ ಒಪ್ಪಿಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಂತಹ ಹಿರಿಯ ರಾಜಕಾರಣಿ ತಮಗೆಷ್ಟು ಪ್ರಾಮುಖ್ಯತೆ ಇದೆ ಅಂತ ತೋರಿಸಿಕೊಡೋಕೆ ಇಂತಹ ಸೈಲೆಂಟ್ ಮೂವ್ ಮಾಡೋದು ರಾಜಕೀಯದಲ್ಲಿ ಹೊಸದೇನೂ ಅಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಅತ್ಯಂತ ಆಸಕ್ತಿದಾಯಕವಾದ ಒಂದು ವಿಷಯವನ್ನ ಗಮನಿಸಲೇಬೇಕು. ಸಿದ್ದರಾಮಯ್ಯ ಅವರು ಬರೀ ಈ ಶಾಸಕಾಂಗ ಪಕ್ಷದ ಸಭೆಗೆ ಮಾತ್ರ ಗೈರಾಗಿಲ್ಲ. ಇತ್ತೀಚೆಗೆ ನಡೆದ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಿಂದಲೂ ಅವರು ದೂರ ಉಳಿದಿದ್ರು. ಅಷ್ಟೇ ಯಾಕೆ, ವಿಧಾನಸಭೆ ಅಧಿವೇಶನದ ಮೊದಲ ದಿನದ ಕಲಾಪಕ್ಕೂ ಅವರು ಹಾಜರಾಗಿರಲಿಲ್ಲ. ಬೆಳಗ್ಗೆ ಅಷ್ಟೇ ವಿಧಾನಸೌಧದ ಕಲಾಪದಲ್ಲಿ ಭಾಗವಹಿಸಿ ತದನಂತರ ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಇದ್ರೂ ಕೂಡ ಸಭೆಗೆ ಬಾರದೆ ಅಂತರ ಕಾಯ್ದುಕೊಂಡಿದ್ದಾರೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಿದ್ದರಾಮಯ್ಯ ಅವರ ಈ ಸಾಲು ಸಾಲು ಗೈರು ಹಾಜರಿಗಳು ಕೇವಲ ವೈಯಕ್ತಿಕ ಕಾರಣಗಳಲ್ಲ, ಬದಲಿಗೆ ಪಕ್ಷದ ಆಂತರಿಕ ನಿರ್ಧಾರಗಳು ಮತ್ತು ತಮ್ಮ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ತಮ್ಮ ಮೌನ ಬಂಡಾಯದ ಮೂಲಕ ಹೈಕಮಾಂಡ್ಗೆ ನೀಡುತ್ತಿರುವ ನೇರ ಮುನ್ಸೂಚನೆಯಾಗಿದೆ. ಈ ಮೌನವೇ ಈಗ ರಾಜ್ಯ ಕಾಂಗ್ರೆಸ್ ಅಂಗಳದಲ್ಲಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ನೋಡಿ, ಸರ್ಕಾರ ರಚನೆಯಾದ ಸಮಯದಿಂದಲೂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಸಂಬಂಧದ ಬಗ್ಗೆ ಮಾಧ್ಯಮಗಳಲ್ಲಿ ನೂರಾರು ವರದಿಗಳು ಬಂದಿವೆ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಇಬ್ಬರ ನಡುವೆ ನಡೆದ ಹಗ್ಗ ಜಗ್ಗಾಟ ನಮಗೆಲ್ಲ ಗೊತ್ತೇ ಇದೆ. ಈಗ ಸರ್ಕಾರ ರಚನೆಯಾಗಿ ಕೆಲ ತಿಂಗಳು ಕಳೆದ ಮೇಲೂ ಈ ಇಬ್ಬರು ಧುರೀಣರ ನಡುವೆ ಸಂಪೂರ್ಣ ಸೌಹಾರ್ದತೆ ಬಂದಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಮೊದಲನೆಯದಾಗಿ ಆಡಳಿತದಲ್ಲಿ ಪ್ರಭಾವ. ಸರ್ಕಾರದಲ್ಲಿ ತಮ್ಮ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ, ತಮ್ಮ ಬೆಂಬಲಿತ ಶಾಸಕರಿಗೆ ಮತ್ತು ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತಿದೆಯಾ ಅನ್ನೋ ಅಸಮಾಧಾನ ಸಿದ್ದರಾಮಯ್ಯ ಬಣದಲ್ಲಿರಬಹುದು. ಎರಡನೇದಾಗಿ ಕೆಪಿಸಿಸಿ ಅಧ್ಯಕ್ಷರ ಸಕ್ರಿಯತೆ. ಡಿಕೆ ಶಿವಕುಮಾರ್ ಅವರು ಪಕ್ಷ ಮತ್ತು ಸರ್ಕಾರದ ಎರಡರಲ್ಲೂ ತಮ್ಮ ಹಿಡಿತವನ್ನ ಬಲಪಡಿಸಿಕೊಳ್ಳುತ್ತಿದ್ದಾರೆ. ಸಭೆ ಸಮಾರಂಭಗಳಲ್ಲಿ ಅವರ ಸಕ್ರಿಯತೆ ಹೆಚ್ಚಾದಷ್ಟು ಸಿದ್ದರಾಮಯ್ಯ ಅವರು ಸ್ವಲ್ಪ ಹಿಂದಕ್ಕೆ ಸರಿದಂತೆ ಕಾಣುತ್ತಿದ್ದಾರೆ. ಮೂರನೆಯದಾಗಿ ಸೈಲೆಂಟ್ ಪ್ರೊಟೆಸ್ಟ್. ರಾಜಕೀಯದಲ್ಲಿ ನೇರವಾಗಿ ಜಗಳ ಮಾಡೋದಕ್ಕಿಂತ ಮುಖ್ಯವಾದ ಸಭೆಗಳಿಗೆ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ತಲುಪಿಸುವುದು ಒಂದು ಹಳೆಯ ರಾಜಕೀಯ ತಂತ್ರ. ಈಗ ಕಾಂಗ್ರೆಸ್ ಒಳಗಿನ ಶಾಸಕರ ನಡೆ ಹೇಗಿದೆ ಗೊತ್ತಾ? ಸಿದ್ದರಾಮಯ್ಯ ಅವರಿಗೆ ಸ್ವಂತ ಶಾಸಕರ ದೊಡ್ಡ ಪಡೆಯೇ ಇದೆ. ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದಲಿತ ಮತ ಬ್ಯಾಂಕ್ ನಾಯಕರಾಗಿ ಸಿದ್ದರಾಮಯ್ಯನವರಿಗೆ ರಾಜ್ಯಾದ್ಯಂತ ದೊಡ್ಡ ಅಭಿಮಾನಿ ಬಳಗವಿದೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆ, ಕಷ್ಟಪಟ್ಟು ಪಕ್ಷವನ್ನ ಅಧಿಕಾರಕ್ಕೆ ತಂದ ಶ್ರಮ ಹಾಗೂ ಹೈಕಮಾಂಡ್ ಜೊತೆಗಿನ ನಿಕಟ ಬಾಂಧವ್ಯದ ಬಲದ ಮೇಲೆ ನಿಂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಗೆ ಗೈರಾಗಿದ್ದರಿಂದ ಅವರ ಬೆಂಬಲಿತ ಶಾಸಕರಿಗೂ ಒಂದು ರೀತಿಯ ಗೊಂದಲ ಶುರುವಾಗಿದೆ. ನಮ್ಮ ನಾಯಕರೇ ಸಭೆಗೆ ಬಂದಿಲ್ಲ, ನಾವ್ಯಾಕೆ ಅಷ್ಟೊಂದು ಆಸಕ್ತಿ ತೋರಿಸಬೇಕು ಅನ್ನೋ ಭಾವನೆ ಕೆಲವು ಶಾಸಕರಲ್ಲಿ ಮೂಡಿದ್ರೂ ಆಶ್ಚರ್ಯವಿಲ್ಲ. ಇದು ಮುಂಬರುವ ದಿನಗಳಲ್ಲಿ ಪಕ್ಷದ ಆಂತರಿಕ ಶಿಸ್ತಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ರಾಜಕೀಯ ಟ್ವಿಸ್ಟ್ ಅಂದ್ರೆ ಈ ಸಿಎಲ್ಪಿ ಸಭೆಗೆ ಬರೀ ಸಿದ್ದರಾಮಯ್ಯ ಒಬ್ಬರೇ ಗೈರಾಗಿಲ್ಲ. ಅವರ ಜೊತೆಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಹಲವು ಹಿರಿಯ ನಾಯಕರು ಹಾಗೂ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಶಾಸಕರು ಕೂಡ ಸಭೆಯಿಂದ ದೂರ ಉಳಿದಿದ್ದಾರೆ. ಕೆಲ ಪತ್ರಿಕಾ ವರದಿಗಳ ಪ್ರಕಾರ ಎಚ್.ಸಿ. ಮಹದೇವಪ್ಪ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಶಿವಾನಂದ ಪಾಟೀಲ್ ಹಾಗೂ ಎಂ.ಸಿ. ಸುಧಾಕರ್ ಅವರಂತಹ ಪ್ರಮುಖ ನಾಯಕರು ಈ ಸಭೆಗೆ ಹಾಜರಾಗಿಲ್ಲ. ಇದು ಬರೀ ಕಾಕತಾಳೀಯ ಅಂತ ಅಂದುಕೊಳ್ಳೋಕೆ ಸಾಧ್ಯವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಸಮಯದಲ್ಲಿ ತಮಗೆ ಬೇಕಾದ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಈ ನಾಯಕರಲ್ಲಿ ಹೊಗೆಯಾಡುತ್ತಿತ್ತು. ಈಗ ಸಿದ್ದರಾಮಯ್ಯ ಅವರ ಜೊತೆ ಸೇರಿ ಈ ಎಲ್ಲಾ ನಾಯಕರು ಒಟ್ಟಾಗಿ ಸಭೆಗೆ ಗೈರಾಗಿರುವುದು ಸಿಎಂ ಹಾಗೂ ಪಕ್ಷದ ನಾಯಕತ್ವಕ್ಕೆ ನೇರವಾಗಿಯೇ ಸವಾಲು ಒಡ್ಡಿದಂತಿದೆ.
ಇನ್ನೊಂದೆಡೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕೆಲ ಶಾಸಕರು ಕೂಡ ತಮ್ಮ ಕ್ಷೇತ್ರದಲ್ಲಿ ಅನುದಾನ ಸಿಗುತ್ತಿಲ್ಲ ಹಾಗೂ ಅಧಿಕಾರಿಗಳು ಶಾಸಕರ ಮಾತು ಕೇಳುತ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇವೆಲ್ಲವನ್ನು ನೋಡುತ್ತಿದ್ರೆ ಶಾಸಕಾಂಗ ಪಕ್ಷದ ಒಳಗಡೆ ಸಣ್ಣ ಮಟ್ಟದ ಬಂಡಾಯದ ಕಿಡಿ ಹೊತ್ತಿಕೊಂಡಿದೆಯಾ ಅನ್ನೋ ಸಂಶಯ ವ್ಯಕ್ತವಾಗುತ್ತಿದೆ. ಸಿದ್ದರಾಮಯ್ಯ ಅವರು ವಿಧಾನಸಭೆ ಕಲಾಪಕ್ಕೆ ಬಂದಿದ್ರು ಶಾಸಕಾಂಗ ಪಕ್ಷದ ಸಭೆಗೆ ಮಾತ್ರ ಭಾಗವಹಿಸದೆ ಹೊರಗುಳಿದಿರುವುದು ಅವರ ರಾಜಕೀಯ ತಂತ್ರಗಾರಿಕೆಯ ಭಾಗ ಆಗಿದೆ. ಈ ನಡೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯ ರಂಪಾಟಕ್ಕೆ ಕಾರಣವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸರಿ, ರಾಜ್ಯದಲ್ಲಿ ಹೀಗಾಗ್ತಿದ್ರೆ ದೆಹಲಿಯಲ್ಲಿ ಕೂತಿರೋ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಿದೆ? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಸರ್ಕಾರ ಅತ್ಯಂತ ಪ್ರಮುಖವಾದದ್ದು. ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಮೂಡಿದ್ರು ಅದು ಮುಂಬರುವ ಇತರೆ ರಾಜ್ಯಗಳ ಚುನಾವಣೆ ಹಾಗೂ ರಾಷ್ಟ್ರ ರಾಜಕಾರಣದ ಮೇಲೆ ದೊಡ್ಡ ಪೆಟ್ಟು ನೀಡುತ್ತೆ. ಆದ್ರೆ ಸಿದ್ದರಾಮಯ್ಯನವರ ಈ ಅಂತರದ ನಡೆ ದೆಹಲಿ ನಾಯಕರ ಗಮನಕ್ಕೂ ಖಂಡಿತ ಬಂದಿರುತ್ತೆ. ಸಿದ್ದರಾಮಯ್ಯನವರನ್ನ ಸಮಾಧಾನ ಪಡಿಸೋದು ಅಥವಾ ಅವರ ಅಸಮಾಧಾನಕ್ಕೆ ಕಾರಣವೇನು ಅಂತ ತಿಳಿದುಕೊಳ್ಳೋದು ಹೈಕಮಾಂಡ್ಗೆ ಈಗ ದೊಡ್ಡ ಸವಾಲು. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಕಡೆಗಣಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸೋದು ಅಂದುಕೊಂಡಷ್ಟು ಸುಲಭವಿಲ್ಲ. ಇತ್ತ ಕಾಂಗ್ರೆಸ್ ನಲ್ಲಿ ಹೀಗಾಗ್ತಿದ್ರೆ ಅತ್ತ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸುಮ್ಮನೆ ಕೂರ್ತಾರ? ಖಂಡಿತ ಇಲ್ಲ. ನೋಡಿದ್ರಾ, ಇವರಲ್ಲಿ ಒಗ್ಗಟ್ಟೇ ಇಲ್ಲ. ಸಿಎಂ ಮತ್ತು ಮಾಜಿ ಸಿಎಂ ನಡುವೆ ಎಲ್ಲವೂ ಸರಿಯಿಲ್ಲ. ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಈಗಾಗಲೇ ಟ್ವೀಟ್ ಹಾಗೂ ಪತ್ರಿಕಾಗೋಷ್ಠಿಗಳನ್ನ ಮಾಡಲು ಶುರು ಮಾಡಿದ್ದಾರೆ. ಸರ್ಕಾರದ ಸಣ್ಣ ತಪ್ಪು ಅಥವಾ ನಾಯಕರ ನಡುವಿನ ಸಣ್ಣ ಅಂತರವನ್ನು ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲು ಕಾಯುತ್ತಿರುತ್ತವೆ. ಸಿದ್ದರಾಮಯ್ಯ ಅವರ ಗೈರು ಹಾಜರಿ ವಿಪಕ್ಷಗಳಿಗೆ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಜನರಿಗೆ ತೋರಿಸಲು ವಿಪಕ್ಷಗಳು ಈ ಘಟನೆಯನ್ನ ಬಳಸಿಕೊಳ್ಳುತ್ತಿವೆ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಏನಾಗಬಹುದು? ನಾವು 3 ಪ್ರಮುಖ ಸಾಧ್ಯತೆಗಳನ್ನ ನೋಡಬಹುದು. ಸಂಧಾನ ಸಭೆ. ಹೈಕಮಾಂಡ್ ತಕ್ಷಣವೇ ಮಧ್ಯಪ್ರವೇಶಿಸಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿ ಇಬ್ಬರ ನಡುವಿನ ಕುಂದುಕೊರತೆಗಳನ್ನ ಬಗೆಹರಿಸಬಹುದು. ಶಾಸಕರ ಅಸಮಾಧಾನ ಬಹಿರಂಗ. ಸಿದ್ದರಾಮಯ್ಯ ಅವರ ಸೈಲೆಂಟ್ ನಡೆಯನ್ನ ನೋಡಿ ಅವರ ಬೆಂಬಲಿತ ಶಾಸಕರು ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಅಥವಾ ಕೆಲವು ಮಂತ್ರಿಗಳ ವಿರುದ್ಧ ಹೇಳಿಕೆ ನೀಡಲು ಶುರು ಮಾಡುವುದು. ಸೈಲೆಂಟ್ ಡಿಪ್ಲೊಮಸಿ. ಸಿದ್ದರಾಮಯ್ಯ ಅವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿ ತಮಗಿರುವ ಪ್ರಭಾವವನ್ನು ಬಳಸಿ ಸರ್ಕಾರದ ಪ್ರಮುಖ ನಿರ್ಧಾರಗಳಲ್ಲಿ ತಮ್ಮ ಮೇಲುಗೈ ಸಾಧಿಸುವುದು. ಸ್ನೇಹಿತರೆ, ರಾಜಕೀಯದಲ್ಲಿ ಯಾವುದೂ ಶಾಶ್ವತವಲ್ಲ. ಶತ್ರುತ್ವವೂ ಅಲ್ಲ, ಮಿತ್ರತ್ವವೂ ಅಲ್ಲ. ಸಿದ್ದರಾಮಯ್ಯ ಅವರ ಈ ನಡೆ ಬರೀ ತಾತ್ಕಾಲಿಕ ಅಸಮಾಧಾನವೋ ಅಥವಾ ಮುಂಬರುವ ದೊಡ್ಡ ರಾಜಕೀಯ ಬಿರುಗಾಳಿಯ ಮುನ್ಸೂಚನೆಯ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಹಾಗಾದ್ರೆ ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಗೆ ಗೈರಾಗಿದ್ದಕ್ಕೆ ನಿಜವಾದ ಕಾರಣ ಏನಿರಬಹುದು? ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಈ ಅಂತರ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಇಷ್ಟವಾಗಿದ್ರೆ ತಕ್ಷಣವೇ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿಕರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.